ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋ ನಮ್ಮನ್ನ ಆಶ್ಚರ್ಯ ಮತ್ತೆ ಶಾಕ್ ಅಲ್ಲಿ ಮುಳುಗಿಸೋ ಕೆಲವು ಅದ್ಭುತ ಪ್ರಕೃತಿ ವಿಸ್ಮಯಗಳನ್ನ ನೋಡೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದೆ, ಆದ್ದರಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ಕಾಡಿನ ಮಧ್ಯದಿಂದ ಒಂದು ಬೆಂಕಿಯ ಉಂಡೆ ತೇಲುತ್ತಾ ಬಂದು ರೋಡ್ ಪಕ್ಕದಲ್ಲಿ ನಿಂತಿದ್ದ ಕಾರ್ ಮೇಲೆ ಡಿಕ್ಕಿ ಹೊಡೆಯುತ್ತೆ. ಅಷ್ಟೇ, ಆ ಕಾರ್ ಫುಲ್ ಭೀಕರವಾಗಿ ಬೆಂಕಿ ಹತ್ತಿ ಉರಿಯುತ್ತೆ. ಈ ಇನ್ಸಿಡೆಂಟ್ ಹೇಗೆ ನಡೀತು ಅಂತ ಯಾರ ಕೈಯಲ್ಲೂ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ. ಬಾಲ್ ಲೈಟ್ನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಿಂಚು ಉಂಡೆಯ ಆಕಾರದಲ್ಲಿ ಅಂದ್ರೆ ಬಾಲ್ ತರ ಟ್ರಾವೆಲ್ ಮಾಡುತ್ತೆ. ಆದ್ರೆ ಇಲ್ಲಿ ಅನಿರೀಕ್ಷಿತವಾಗಿ ಬೆಂಕಿಯ ಬಾಲ್ ಶೇಪ್ ನಲ್ಲಿ ಗಾಳಿಯಲ್ಲಿ ತೇಲುತ್ತಾ ಬಂದಿದೆ. ನೋಡೋಕೆ ಏನೋ ವಿಚಿತ್ರವಾದ ವಸ್ತು ಮೂವ್ ಆಗ್ತಿದೆ ಅಂತ ಅನ್ಕೊಂಡ್ರೆ ಅದು ಬೇರೆ ಏನೋ ಅಲ್ಲ. ಅವುಗಳು ಮರಗಾಲು ಹುಳು ಅಥವಾ ರೈಲ್ವೆ ಹುಳು ಅಂತ ಕರೆಯಲಾಗುವ ಮಿಲಿಪೀಡ್ಸ್. ತಮ್ಗೆ ಏನಾದ್ರೂ ಡೇಂಜರ್ ಬಂದಾಗ ಅವು ಒಂಟಿಯಾಗಿ ಹೋಗಲ್ಲ. ಈ ತರ ಗುಂಪಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗ್ತವೆ. ಅದನ್ನೇ ಒಬ್ಬರು ತಮ್ಮ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ. ಇಲ್ಲಿ ಒಂದು ಜ್ವಾಲಾಮುಖಿ ಭೀಕರವಾಗಿ ಸ್ಫೋಟಗೊಳ್ತಿದೆ. ಅದು ಸ್ಫೋಟಗೊಳ್ಳೋ ಆ ಮೊದಲ ದೃಶ್ಯವನ್ನ ಕೆಲವು ಜನ ದೂರದಿಂದ ನಿಂತು ಶೂಟ್ ಮಾಡ್ತಿದ್ದಾರೆ. ಅದು ಕೂಡ ರಾತ್ರಿ ಸಮಯದಲ್ಲಿ ಆ ಜ್ವಾಲಾಮುಖಿ ಉರಿದು ಸ್ಫೋಟಗೊಳ್ಳುವ ದೃಶ್ಯ ನೋಡೋಕೆ ತುಂಬಾನೇ ಅದ್ಭುತವಾಗಿದೆ. ರಾತ್ರಿ ವೇಳೆ ಸಮುದ್ರದ ಮಧ್ಯೆ ಮೀನು ಹಿಡಿಯೋಕೆ ಹೋದ ಒಬ್ಬ ಮೀನುಗಾರ ಶೂಟ್ ಮಾಡಿರೋ ವಿಡಿಯೋ ಇದು. ಅಲ್ಲಿ ರಾತ್ರಿ ಹೊತ್ತು ಸಖತ್ ದೊಡ್ಡದಾಗಿ ಆಲಿಕಲ್ಲು ಮಳೆ ಬಿದ್ದಿದೆ. ಆ ಆಲಿಕಲ್ಲು ಮಳೆಯ ತೀವ್ರತೆಯನ್ನ ಅವನು ತನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದಾನೆ. ಆ ಮಳೆಯ ಸ್ಪೀಡ್ ಮತ್ತೆ ಆಲಿಕಲ್ಲುಗಳ ಸೈಜ್ ತುಂಬಾನೇ ದೊಡ್ಡದಾಗಿತ್ತು. ಖಂಡಿತ ಇದು ಒಂದು ಭೀಕರವಾದ ಆಲಿಕಲ್ಲು ಮಳೆ ಅಂತಾನೆ ಅನಿಸುತ್ತೆ. ಈ ಬೋಟ್ ಸಮುದ್ರದ ಅಡಿಯಲ್ಲಿ ತುಂಬಾ ವರ್ಷಗಳ ಕಾಲ ಇದ್ದಿದ್ದರಿಂದ ಸಮುದ್ರದ ಒಳಗಿರೋ ಗೂಸ್ ಬರ್ನಾಕ್ಲಸ್ ಅನ್ನೋ ಜೀವಿಗಳ ವಾಸಸ್ಥಾನವಾಗಿ ಈ ಬೋಟ್ ಚೇಂಜ್ ಆಗೋಗಿದೆ ಅಂತಾನೆ ಹೇಳ್ಬೇಕು. ನೀವೇ ನೋಡಿ, ಈ ಇಡೀ ಬೋಟ್ ತುಂಬಾ ಆ ಗೂಸ್ ಬರ್ನಾಕ್ಲಸ್ ಜೀವಿಗಳೇ ತುಂಬಿಕೊಂಡಿವೆ. ಈ ವಿಡಿಯೋ ನೋಡಿ, ಇಲ್ಲಿ ಎಲ್ಲರೂ ಹೆದರಿ ಓಡ್ತಿದ್ದಾರೆ. ಖಂಡಿತ ಅದನ್ನ ನೋಡುವಾಗ ಅಲ್ಲಿ ಏನೋ ದೊಡ್ಡ ಆಪತ್ತು ಬರ್ತಿದೆ ಅಂತ ನಮಗೂ ಫೀಲ್ ಆಗುತ್ತೆ. ಆ ಡೇಂಜರ್ ಏನು ಅಂತ ನೀವೇ ನೋಡಿ. ಇದೊಂದು ಘಾಟ್ ರೋಡ್ ಆಗಿದ್ದರಿಂದ ಆ ಬೆಟ್ಟದ ಮೇಲಿಂದ ಒಂದು ಬೃಹತ್ ಬಂಡೆಗಲ್ಲು ಉರುಳ್ಕೊಂಡು ನೇರವಾಗಿ ಕೆಳಗೆ ಬರ್ತಿದೆ. ಎಲ್ರೂ ಅಲ್ಲಿಂದ ಪ್ರಾಣ ಉಳಿಸಿಕೊಂಡ್ರೆ ಸಾಕು ಅಂತ ಓಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೈಕಲ್ಲಿದ್ದ ಈ ವ್ಯಕ್ತಿ ಬೈಕನ್ನ ಅಲ್ಲೇ ಬಿಟ್ಟು ಒಳ್ಳೆ ಟೈಮ್ಗೆ ಅಲ್ಲಿಂದ ಓಡೋಗ್ತಾನೆ. ಇಲ್ಲದಿದ್ರೆ ಆ ಬೈಕ್ ಜೊತೆ ಇವನು ಆ ಬಂಡೆಯ ಕೆಳಗೆ ಸಿಕ್ಕಿ ನಜ್ಜುಗುಜ್ಜಾಗಿ ಹೋಗ್ತಿದ್ದ. ಈ ಕಾಲುವೆಯಲ್ಲಿ ಇರೋ ನೀರಿನ ಮೇಲ್ಭಾಗ ಮಾತ್ರ ಗಟ್ಟಿಯಾಗಿ ಹೆಪ್ಪುಗಟ್ಟಿದೆ. ಆಗ ಅಲ್ಲಿ ಉಂಟಾದ ಸಣ್ಣ ಅಲೆಗಳ ಕಾರಣದಿಂದ ಆ ಮೇಲಿದ್ದ ಐಸ್ ಬ್ರೇಕ್ ಆಗಿದೆ. ಈ ದೃಶ್ಯ ನೋಡೋಕೆ ಯಾವುದೋ ಗಾಜಿನ ಚೂರುಗಳು ಒಡೆಯುತ್ತಿರೋ ತರಹ ಸಖತ್ ಸೂಪರ್ ಆಗಿದೆ. ಬಯೋಲ್ಯೂಮಿನಿಸೆನ್ಸ್ ಕಾಡುಗಳನ್ನ ಪ್ರಕೃತಿಯ ಒಂದು ಅದ್ಭುತ ಸೃಷ್ಟಿ ಅಂತಾನೆ ಹೇಳಬಹುದು. ಇಂತಹ ಕಾಡುಗಳು ಪ್ರಪಂಚದ ತುಂಬಾ ಜಾಗಗಳಲ್ಲಿವೆ. ನಮ್ಮ ಇಂಡಿಯಾದಲ್ಲೂ ಇಂತಹ ಬಯೋಲ್ಯೂಮಿನಿಸೆನ್ಸ್ ಕಾಡುಗಳಿವೆ. ಕೇವಲ ಕಾಡುಗಳು ಮಾತ್ರವಲ್ಲ, ಮಿಂಚು ಹುಳುಗಳು, ಶಿಲೀಂಧ್ರಗಳು, ಅಣಬೆಗಳು, ಹುಳುಗಳು ಮತ್ತೆ ಕಪ್ಪೆಗಳಂತಹ ಎಷ್ಟೋ ಜೀವಿಗಳಲ್ಲಿ ಈ ತರ ಬೆಳಕನ್ನ ಹೊರಸೂಸುವ ಪ್ರಭೇದಗಳಿವೆ. ಆ ಜೀವಿಗಳ ಬಾಡಿಯಲ್ಲಿ ನಡೆಯೋ ಕೆಲವು ಕೆಮಿಕಲ್ ರಿಯಾಕ್ಷನ್ ನಿಂದಾಗಿ ಈ ಬೆಳಕು ಅವುಗಳ ದೇಹದಲ್ಲಿ ಉತ್ಪತ್ತಿಯಾಗುತ್ತೆ. ಇದನ್ನ ನೋಡೋಕೆ ತುಂಬಾನೇ ಅದ್ಭುತ ಮತ್ತೆ ವಿಸ್ಮಯವಾಗಿ ಕಾಣಿಸುತ್ತೆ. ಈ ಘಟನೆ ಕೆನಡಾ ದೇಶದಲ್ಲಿ ನಡೆದಿದೆ. ಅಲ್ಲಿದ್ದ ಗೋಲ್ಡನ್ ಸಿಮ್ ರಿವರ್ ಸಡನ್ ಆಗಿ ನಿಗೂಢ ರೀತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗಿದೆ. ತುಂಬಾ ಜನ ಇದರಲ್ಲಿ ಯಾರೋ ಡೇಂಜರಸ್ ಕೆಮಿಕಲ್ಸ್ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಅವರು ಹೇಳಿದ್ದರಲ್ಲಿ ಅರ್ಥ ಮಾತ್ರ ನಿಜವಾಗಿದೆ. ಗಟಾರ ಲೀಕೇಜ್ ಮತ್ತೆ ಇಲ್ಲಿಗಲ್ ಪೈಪ್ ಕನೆಕ್ಷನ್ ಗಳನ್ನ ಪತ್ತೆ ಹಚ್ಚಲು ಬಳಸುವ ಫ್ಲೋರೆಸೆಂಟ್ ಟ್ರೇಸಿಂಗ್ ಡೈ ಎಂಬ ಬಣ್ಣ ತಪ್ಪು ಗ್ರಹಿಕೆಯಿಂದ ಈ ನದಿಯಲ್ಲಿ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಆಗಿದೆ. ಆದ್ರೆ ಇದು ಯಾವುದೇ ಅಪಾಯಕಾರಿ ಕೆಮಿಕಲ್ ಅಲ್ಲ. ಈ ಕೆಮಿಕಲ್ ಇಂದ ನದಿಯಲ್ಲಿರೋ ಮೀನುಗಳಿಗಾಗ್ಲಿ ಅಥವಾ ಬೇರೆ ಜೀವಿಗಳಿಗಾಗ್ಲಿ ಯಾವುದೇ ತೊಂದರೆ ಇಲ್ಲ. ಈ ನದಿ 2-3 ದಿನಗಳಲ್ಲಿ ಮತ್ತೆ ತನ್ನ ಹಳೆಯ ಸ್ಥಿತಿಗೆ ಮರಳಿದೆ. ಇಲ್ಲಿ ನೀರು ಕಮ್ಮಿ ಇರೋ ಒಂದು ಜಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಬೋಟಲ್ಲಿ ಹೋಗ್ತಿದ್ದಾರೆ. ಆಗ ಸಡನ್ ಆಗಿ ಅಲ್ಲಿ ಒಂದು ಬೃಹತ್ ಸಿಂಕ್ ಹೋಲ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀರು ತುಂಬಾ ಕಮ್ಮಿ ಇತ್ತು ಮತ್ತೆ ಆಳನೂ ಇರಲಿಲ್ಲ. ಆದ್ರೆ ದಿಢೀರಂತ ಉಂಟಾದ ಈ ಸಿಂಕ್ ಹೋಲ್ ಆ ಬೋಟನ್ನ ಸೀದಾ ಒಳಗಡೆ ಎಳೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತ ಇದ್ದ ಉಳಿದ ನೀರು ಕೂಡ ಅದರ ಜೊತೆನೆ ಆ ಸಿಂಕ್ ಹೋಲ್ ಒಳಗಡೆ ಹೋಗ್ತಿರುತ್ತೆ. ಇದರಿಂದಾಗಿ ಆ ಸಿಂಕ್ ಹೋಲ್ ಬೋಟನ್ನ ಕಂಪ್ಲೀಟ್ ಆಗಿ ಒಳಕ್ಕೆ ಎಳೆಯೋಕೆ ಶುರು ಮಾಡುತ್ತೆ. ಆ ಬೋಟಲ್ಲಿದ್ದ ಇಬ್ಬರು ವ್ಯಕ್ತಿಗಳಿಗೆ ಅದರಿಂದ ಹೊರಗೆ ಬರೋಕೆ ಆಗ್ತಿಲ್ಲ. ತುಂಬಾ ಹೊತ್ತು ಆ ಬೋಟಲ್ಲೇ ಇದ್ದು ಬದುಕೋಕೆ ಹೋರಾಟ ಮಾಡ್ತಾರೆ.
ಕೊನೆಗೆ ಅಲ್ಲಿಗೆ ಒಂದು ಕ್ರೇನ್ ತಂದು ಆ ಬೋಟಲ್ಲಿದ್ದ ಇಬ್ಬರನ್ನು ಸೇಫ್ ಆಗಿ ಕಾಪಾಡ್ತಾರೆ. ಇದನ್ನ ನೋಡಿ ಯಾವುದೋ ದೊಡ್ಡ ಆಲಿಕಲ್ಲು ಮಳೆ ಬಿದ್ದಿದೆ ಅಂತ ಅನ್ಕೋಬೇಡಿ. ಒಂದು ಇಡೀ ಕೆರೆ ಸಂಪೂರ್ಣವಾಗಿ ಹೆಪ್ಪುಗಟ್ಟಿ ಹೋಗಿದೆ. ಈ ಕೆರೆ ಇರೋದು ಕಜಕಿಸ್ತಾನ್ ದೇಶದಲ್ಲಿ. ಆ ದೇಶದಲ್ಲಿ ಚಳಿಗಾಲದಲ್ಲಿ ಉಂಟಾದ ಭೀಕರ ವಾತಾವರಣದ ವೈಪರೀತ್ಯದಿಂದಾಗಿ ಈ ಇಡೀ ಕೆರೆ ಫ್ರೀಸ್ ಆಗಿದೆ. ಅದು ಕೂಡ ಸಣ್ಣ ಸಣ್ಣ ಐಸ್ ಬಾಲ್ಗಳ ತರಹ ಈ ಕೆರೆಯ ಮೇಲ್ಭಾಗ ಹೆಪ್ಪುಗಟ್ಟಿದೆ. ಹಾಗಾಗಿ ಇದು ತುಂಬಾನೇ ಅಪರೂಪದ ಪ್ರಕೃತಿ ವಿಸ್ಮಯ ಅಂತಾನೆ ಹೇಳಬಹುದು. ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ರಸ್ತೆಗಳೆಲ್ಲ ಫುಲ್ ಡ್ಯಾಮೇಜ್ ಆಗೋದು ಕಾಮನ್. ಇದು ತುಂಬಾ ದೇಶಗಳಲ್ಲಿ ನಡೆಯೋ ಘಟನೆನೆ. ಆದ್ರೆ ಇದರ ಡೇಂಜರ್ ಗೊತ್ತಿಲ್ಲದೆ ತುಂಬಾ ಜನ ಆ ರೋಡ್ ತುದಿಯಲ್ಲಿ ನಿಂತು ಅದನ್ನ ನೋಡೋದು, ವಿಡಿಯೋ ಮಾಡೋದು ಮಾಡ್ತಾರೆ. ಇದು ನಿಜಕ್ಕೂ ಒಳ್ಳೆ ನಿರ್ಧಾರ ಅಲ್ಲ. ಸಡನ್ ಆಗಿ ಆ ರೋಡಲ್ಲಿ ದೊಡ್ಡ ಬಿರುಕು ಬಿಟ್ಟು ರಸ್ತೆ ಒಳಗಡೆ ಕುಸಿದ್ರೆ ಅಲ್ಲಿ ಇದ್ದವರೆಲ್ಲ ಪ್ರಾಣ ಕಳ್ಕೋಬೇಕಾಗತ್ತೆ. ಈ ಇನ್ಸಿಡೆಂಟ್ ಬ್ರೆಜಿಲ್ ದೇಶದಲ್ಲಿ ನಡೆದಿದೆ. ಅಲ್ಲಿ ಒಂದು ಬೃಹತ್ ಗಾತ್ರದ ಕಪ್ಪು ಮೋಡ ಕ್ರಿಯೇಟ್ ಆಗಿದೆ. ಅದು ಆಕಾಶದಿಂದ ಹಿಡಿದು ನೆಲದವರೆಗೂ ಇರೋ ಇಡೀ ಜಾಗವನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿಬಿಡುತ್ತೆ. ಇದರಿಂದಾಗಿ ಅಲ್ಲಿದ್ದ ಹಗಲು ಹೊತ್ತು ಕೇವಲ ಕೆಲವು ಸೆಕೆಂಡುಗಳಲ್ಲೇ ಸಂಪೂರ್ಣವಾಗಿ ರಾತ್ರಿ ತರ ಚೇಂಜ್ ಆಗೋಗುತ್ತೆ. ನಾರ್ವೆಯಲ್ಲಿರೋ ಸಾಲ್ಟ್ ಸ್ಟ್ರಾಮೆನ್ ಜಲಸಂಧೆ 2 ಸಮುದ್ರಗಳನ್ನ ಕನೆಕ್ಟ್ ಮಾಡೋ ಒಂದು ದೊಡ್ಡ ಲಿಂಕ್. 2 ಸಮುದ್ರಗಳ ಮಧ್ಯೆ ಇರೋದ್ರಿಂದ ಇಲ್ಲಿ ಅಲೆಗಳ ಸ್ಪೀಡ್ ಮತ್ತೆ ನೀರಿನ ಹರಿವು ತುಂಬಾನೇ ಹೈ ಇರುತ್ತೆ. ಇದರ ಕಾರಣದಿಂದ ಇಲ್ಲಿ ದೊಡ್ಡ ದೊಡ್ಡ ವಾಲ್ ಪೂಲ್ ಅಂದ್ರೆ ನೀರಿನ ಸುಳಿಗಳು ಹಠಾತ್ ಆಗಿ ಕ್ರಿಯೇಟ್ ಆಗ್ತವೆ. ಇದರ ವ್ಯಾಸ ಸುಮಾರು 10 ಮೀಟರ್ಗಿಂತಲೂ ದೊಡ್ಡದಾಗಿರುತ್ತೆ. ಈ ನೀರಿನ ವೇಗ ಮತ್ತೆ ಸುಳಿಗಳನ್ನ ನೋಡೋಕಂತಾನೆ ತುಂಬಾ ಜನ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ಅದರಲ್ಲೂ ಕೆಲವು ಸಾಹಸಿಗಳು ಬೋಟ್ ತಗೊಂಡು ಆ ಸುಳಿ ಕ್ರಿಯೇಟ್ ಆಗೋ ಜಾಗದ ಹತ್ರನೇ ಹೋಗಿ ನೋಡ್ತಾರೆ. ಈಗ ನೀವು ನೋಡ್ತಿರೋ ಈ ಸೀನ್ ನಿಜವಾಗಿಯೂ ಪ್ರಕೃತಿಯಲ್ಲಿ ನಡೆದಿದ್ದ ಅಥವಾ ಇದು AI ಇಂದ ಕ್ರಿಯೇಟ್ ಮಾಡಿರೋ ವಿಡಿಯೋನ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ನೀವು ನೋಡ್ತಿರೋ ಈ ಘಟನೆಯನ್ನ ಐಸ್ ಸುನಾಮಿ ಅಂತ ಕರೀತಾರೆ. ಚಳಿಗಾಲದಲ್ಲಿ ಕೆಲವು ದೇಶಗಳಲ್ಲಿ ಕೆರೆಗಳು, ನದಿಗಳು, ಕೆಲವು ಸಲ ಸಮುದ್ರದ ಮೇಲ್ಭಾಗ ಕೂಡ ಐಸ್ ತರ ಹೆಪ್ಪುಗಟ್ಟುತ್ತೆ. ಹಾಗೆ ಹೆಪ್ಪುಗಟ್ಟಿದ ಆ ಸಮುದ್ರದ ಭಾಗದಲ್ಲಿ ಉಂಟಾಗೋ ಅಲೆಗಳು ಆ ಐಸನ್ನ ಒಡೆದು ಅದನ್ನೊಂದು ಐಸ್ ಸುನಾಮಿ ತರ ಮುಂದಕ್ಕೆ ತಳ್ಳುತ್ತವೆ. ಈ ಇನ್ಸಿಡೆಂಟ್ ಸ್ವೀಡನ್ ದೇಶದಲ್ಲಿ ನಡೆದಿದೆ. ಒಂದು ಪ್ರಕೃತಿ ವಿಸ್ಮಯವನ್ನ ನಾರ್ದರ್ನ್ ಲೈಟ್ಸ್ ಅಥವಾ ಅರೋರಾ ಬೋರಿಯಾಲಿಸ್ ಅಂತ ಕರೀತಾರೆ. ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಆಗೋ ಚೇಂಜಸ್ ನಿಂದಾಗಿ ಕ್ಲೌಡ್ಸ್ ಅಲ್ಲಿರೋ ಕೆಲವು ಪಾರ್ಟಿಕಲ್ಸ್ ಕೊಲೈಡ್ ಆಗಿ ಈ ತರಹದ ಕಲರ್ಸ್ ಕ್ರಿಯೇಟ್ ಮಾಡುತ್ತವೆ. ಇದು ಭೂಮಿಯ ಉತ್ತರ ಭಾಗದಲ್ಲಿ ಅಂದ್ರೆ ನಾರ್ತ್ ಪೋಲ್ ಅಲ್ಲಿ ಮಾತ್ರ ನಡೆಯೋ ಒಂದು ಅಪರೂಪದ ಪ್ರಕೃತಿ ವಿಸ್ಮಯ. ನದಿಗಳಲ್ಲಿ ಮೀನುಗಳು ಹೆಚ್ಚಾಗಿರೋ ಜಾಗದ ಮೇಲಿಂದ ಒಂದು ಮೋಟಾರ್ ಬೋಟ್ ಹೋಗ್ತಿರುವಾಗ ಸಡನ್ ಆಗಿ ಅಲ್ಲಿದ್ದ ಎಲ್ಲಾ ಮೀನುಗಳು ನೀರಿನ ಮೇಲೆ ಚಿಮ್ಮಿ ಜಂಪ್ ಮಾಡ್ತವೆ. ಅದರಲ್ಲಿ ಕೆಲವು ಮೀನುಗಳಂತೂ ನೇರವಾಗಿ ಬೋಟ್ ಒಳಗಡೆನೆ ಬಂದು ಬೀಳ್ತವೆ. ಇದಕ್ಕೆ ಅಸಲಿ ಕಾರಣ ಏನಪ್ಪಾ ಅಂದ್ರೆ ಆ ಬೋಟ್ ನ ಮೋಟಾರ್ ಇಂದ ಬರೋ ಸೌಂಡ್. ಬೋಟ್ ಮೋಟಾರ್ ನ ಆ ವೈಬ್ರೇಷನ್ ಅನ್ನ ಸೆನ್ಸ್ ಮಾಡಿದ ತಕ್ಷಣ ಮೀನುಗಳು ತಮ್ಮನ್ನ ತಿನ್ನೋಕೆ ಯಾವುದೋ ದೊಡ್ಡ ಬೇಟೆಗಾರ ಮೀನು ಬರ್ತಿದೆ ಅಂತ ಅನ್ಕೊಂಡು ಈ ತರ ನೀರಿನ ಮೇಲೆ ಜಂಪ್ ಮಾಡ್ತವೆ. ನಾರ್ತ್ ಇಂಡಿಯಾದಲ್ಲಿ ಒಂದು ಜಮೀನಲ್ಲಿ ಸಡನ್ ಆಗಿ ದೊಡ್ಡ ಮಟ್ಟದ ನೊರೆ ತರಹದ ಪ್ರಕೃತಿ ಬಂದಿದೆ. ಅದನ್ನ ಅಲ್ಲಿದ್ದ ಜನ ತುಂಬಾ ಆಶ್ಚರ್ಯದಿಂದ ಹೋಗಿ ನೋಡ್ತಿದ್ದಾರೆ. ಇನ್ನು ಕೆಲವರು ವಿಡಿಯೋ ಕೂಡ ಮಾಡ್ತಿದ್ದಾರೆ. ಇದು ಯಾಕಪ್ಪ ಆಯ್ತು ಅಂದ್ರೆ ಆ ಹೊಲದ ಪಕ್ಕದಲ್ಲಿದ್ದ ನದಿಗೆ ಫ್ಯಾಕ್ಟರಿಗಳ ಕೆಮಿಕಲ್ ವೇಸ್ಟ್ ಮಿಕ್ಸ್ ಆಗಿದ್ದರಿಂದ ಉಂಟಾದ ನೊರೆ ಗಾಳಿಗೆ ಕೊಚ್ಕೊಂಡು ಬಂದಿದೆ. ಆ ನೊರೆಯೆಲ್ಲ ಒಂದಾಗಿ ಒಂದು ದೊಡ್ಡ ಬೆಟ್ಟದ ತರಹ ಕ್ರಿಯೇಟ್ ಆಗಿ ಈ ಹೊಲಕ್ಕೆ ಬಂದು ಸೇರ್ಕೊಂಡಿದೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡಿದ ಪ್ರಕೃತಿಯ ಈ ವಿಚಿತ್ರ ಘಟನೆಗಳ ಬಗ್ಗೆ ನಿಮ್ಗೇನೋ ಅನಿಸಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.